ಬ್ರಾಹ್ಮಣ ಸಮುದಾಯಕ್ಕೆ ಇದು ಬಹಳ ಅಗೌರವ ತರುವಂತ ಕೆಲಸ ಮಾಡಿದ್ದಾರೆ. ಇದನ್ನ ಯಾರು ಸಹಿಸುವಂತದ್ದು ಅಲ್ವೇ ಅಲ್ಲ. ನಾವು ಎಲ್ಲಾ ಬ್ರಾಹ್ಮಣರ ಒಗ್ಗಟ್ಟಾಗಿನೇ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾದ್ಯಂತ ಇವತ್ತು ಅಟ್ ಎ ಟೈಮ್ ನಾವು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಈ ಕೃತ್ಯ ಯಾರು ಮಾಡಿದ್ದಾರೆ ಅವರನ್ನ ಮೊದಲನೇದಾಗಿ ಡಿಸ್ಮಿಸ್ ಮಾಡಿ, ಜೊತೆಗೆ ಯಾವ ಕಾಲೇಜುಗಳ ನಡೆದಿದೆ ಆ ಕಾಲೇಜುಗಳನ್ನ ಮಾನ್ಯತೆ ರದ್ದು ಮಾಡಿ, ಜೊತೆಗೆ ಇವರಿಗೆ ಯಾರು ಮಾಡಿದ್ದಾರೆ ಅವರಿಗೆ ಒಂದು ಉಗ್ರ ಶಿಕ್ಷೆ ಆಗಬೇಕು. ಶಿಕ್ಷೆ ಜೊತೆಗೆ ನಮ್ಮ ಮಗು ಯಾವ ಮಗು ಎಕ್ಸಾಮ್ ಬರ್ದಿದೆ ಅದಕ್ಕೆ ಮಾನಸಿಕ ಸ್ಥೈರ್ಯನ ಇವರು ಕಳೆದಿದ್ದಾರೆ. ಆ ಮಗುದ ಏನಾರ ರ್ಯಾಂಕಿಂಗ್ ಕಮ್ಮಿ ಬಂದಲ್ಲಿ ಅದು ಕೇಳಿರೋಂಥ ಕಾಲೇಜಲ್ಲಿ ಅವರಿಗೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಸೀಟ್ ಕೊಡಿಸಿ ಅಂತ ಬಿಟ್ಟು ನಾವು ಮನವಿ ಸಲ್ಲಿಸಿದ್ವಿ. ಇದಲ್ಲದೆ ಮುಂದಿನ ದಿನಮಾನಗಳಲ್ಲಿ ಇದು ಪುನರಾವರ್ತಿ ಆಗ್ತಾನೆ ಇದೆ. ನಾವು ಹೋರಾಟಗಳು ಮಾಡ್ತಾನೆ ಇದೀವಿ. ಆದ್ರೂ ಸರ್ಕಾರ ಹೋದ ವರ್ಷ ಗೈಡ್ಲೈನ್ಸ್ ಮಾಡಿದ್ರು ಕೂಡ ಆ ಗೈಡ್ಲೈನ್ಸ್ ಅನ್ನ ಗಾಳಿಗೆ ತೂರಿ ದುರುದ್ದೇಶದಿಂದ ಈ ದುಷ್ಕೃತ್ಯನ್ನ ಮಾಡಿದ್ದಾರೆ. ಇಂಥ ಇವರಿಗೆ ಬರೀ ಸಸ್ಪೆನ್ಷನ್ ರಿವೋಕ್ ಇದಾಗ ಅವ್ರಿಗೆ ಭಯ ಇಲ್ಲ ಕಾನೂನು ಬಗ್ಗೆ. ಅದರಿಂದ ಡಿಸ್ಮಿಸ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಕಾನೂನು ತನ್ನಿ. ಯಾರೇ ಆಗಲಿ ನಮ್ಮ ಬ್ರಾಹ್ಮಣರ ಶಿಕೆ, ಜನಿವಾರ, ನಮ್ಮ ಹಣೆಬೊಟ್ಟು, ಮೂಗುತಿ, ತಾಳಿ ಯಾವುದ್ರ ಬಗ್ಗೆನೂ ಯಾರು ಕೂಡ ಕೈ ಹಾಕೋಗಿಲ್ಲ. ಅದು ವಸ್ತ್ರ ಸಂಹಿತೆ ಅಥವಾ ಇನ್ನೊಂದು ಹೆಸರಿನಲ್ಲಿ ಇದನ್ನೆಲ್ಲ ಯಾರು ಕೈ ಹಾಕಿ ಅದನ್ನ ಅಗೌರವ ತೋರಿಸುವಂತ ಕೆಲಸ ಮಾಡಬಾರದು. ಅದಕ್ಕೆ ಉಗ್ರ ಕಾನೂನು ತನ್ನಿ ಅಂತ ಬಿಟ್ಟು ನಾವು ಮನವಿ ಸಲ್ಲಿಸಿದ್ವಿ. ಸರ್, ಕೆಲವು ಸರ್ಕಾರಿ ಅಧಿಕಾರಿಗಳು ದುರ್ವರ್ತನೆ ಮಾಡ್ತಾವ್ರೆ ಸರ್. ಇದು ದುಶ್ಚೇಷ್ಟೆನಾ ಇಲ್ಲ ಅಲ್ಲ, ದುರುದ್ದೇಶವಾಗಿ ಮಾಡಿದ್ದಾರೆ ಅಂತಾನೆ ತನಿಖೆಯಲ್ಲೇ ವರದಿ ಬಂದಿದೆ. ದುರುದ್ದೇಶವಾಗೇ ಮಾಡಿದ್ದಾರೆ. ಅವ್ರ ಉದ್ದೇಶ ಅದಕ್ಕೆ ಅವ್ರಿಗೆ ತಕ್ಕನಾದ ಶಿಕ್ಷೆ ಆಗ್ಲೇಬೇಕು. ಅವರಿಗೆ ನೀವು ಕೋರ್ಟಲ್ಲಿ ಅದಕ್ಕೇನು ಕಾನೂನಲ್ಲಿ ಏನಿದೆ ಸರಿಯಾದ ಒಂದು ಶಿಕ್ಷೆ ಆಗ್ಬೇಕು. ಜೈಲಿಗೆ ಕಟ್ಟಿದ್ರೆ ಅವಾಗ ಬುದ್ಧಿ ಬರುತ್ತೆ, ಇನ್ನೊಬ್ಬ ಮಾಡೋದಿಲ್ಲ ಇಂಥ ಕೆಲಸ. ನಿನ್ನೆ ರಾತ್ರಿ ವಿಶ್ವಕರ್ಮ ಹೋದವರ ಸಮೇಶ್ವರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೌದು ಅವರು ಕೂಡ ಖಂಡನೆ ಮಾಡ್ತಾ ಇದ್ರು. ಖಂಡಿಸ್ತೀನಿ ಅಂತ. ಹೌದೌದು, ಎಲ್ಲರೂ ಸರ್ ಇದು ಮನುಷ್ಯರಾದವ್ರು ಯಾರು ಒಪ್ಪುವಂತದ್ದಲ್ಲ. ಇದನ್ನ ಇವರು ಮೃಗೀಯ ರೀತಿಯಲ್ಲಿ ಮಾಡಿದವರು. ಯಾವ್ದೋ ಒಂದು 18 ವರ್ಷದ ಹುಡುಗನ ಮೇಲೆ ಇಂಥ ಕೆಲಸ ಮಾಡ್ತಾರಲ್ಲ, ಮನ್ಸಾದ್ರೆ ಹೇಗ್ ಬರುತ್ತೆ? ಅವನು ವರ್ಷಗಟ್ಲೆ ಅವನು ಪ್ರಿಪರೇಷನ್ ಆಗಿ ಅವನು ಜನರಲ್ ಮೆರಿಟ್ ಇವರು ಕಷ್ಟಪಟ್ಟು ಓದಿ ಅವನು ಟಾರ್ಗೆಟ್ ಇಟ್ಕೊಂಡಿರ್ತಾನೆ. ಇಂಥ ಕಾಲೇಜಲ್ಲೇ ನಾನು ಸೀಟ್ ತಗೋಬೇಕು, ಇಂಥ ರ್ಯಾಂಕ್ ಬರಬೇಕು ಅಂತ ಬಿಟ್ಟು ಅಂತವ್ರ ಮಾನಸಿಕ ಸ್ಥೈರ್ಯ ಕುಗ್ಸಕ್ಕೆ ಇಂಥ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇವರು ಮನುಷ್ಯರು ಅನ್ನಕ್ಕಾಗತ್ತಾ? ಅಲ್ಲ, ಮುಖ್ಯಮಂತ್ರಿಗಳಿಗೆ ಈ ರೀತಿ ನಿಮ್ಮ ಗೈಡ್ಲೈನ್ಸ್ ಅನ್ನ ಗಾಳಿಗೆ ತೋರಿದ್ದಾರೆ. ಅದರಿಂದ ಇಂಥ ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ಇಮಿಡಿಯೇಟ್ ಆಗಿ ನೀವು ಡಿಸ್ಮಿಸ್ ಮಾಡಿ ಜೈಲಿಗಟ್ಟಿ ಅಂತ ಬಿಟ್ಟು ನಾವು ಅವ್ರಿಗೆ ಹೇಳ್ತೇವೆ. ಮತ್ತೆ ಸರಿಯಾದ ಒಂದು ಕಾನೂನು ತನ್ನಿ, ಇದಕ್ಕೆ ಮುಂದೆ ಯಾರು ಮಾಡಬಾರ್ದು ಇದನ್ನ ಅಂತ ಬಿಟ್ಟು ಮುಖ್ಯಮಂತ್ರಿಗಳ ಮನವಿ ಮಾಡ್ತೀವಿ. ನನ್ನ ಹೆಸರು GR ಪ್ರದೀಪ್ ಅಂತ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಜ್ಯಾಧ್ಯಕ್ಷ. ಚನ್ಕೇಶ್ವ ಅಂತ, ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ. ನಾವು ಅದನ್ನ ನೋಡಿದ್ರೆ, ದಿನೇಶ್ ಸರ್ ಮಾತಾಡಿರೋದು ನೋಡಿದ್ರೆ, ಅದು ನಾವು ಶಾಸ್ತ್ರಬದ್ಧವಾಗಿ ಹಾಕೊಂಡಿರ್ತೀವಿ. ಅದು ಎಲ್ಲಿ ರೋಡಲ್ಲಿ ತೆಗಿ ಅಂತ ಅಂದ್ರೆ ಒಂದು ಇದರಲ್ಲಿ ತೆಗಿ ಅಂತ ಹೇಳಿದ್ರೆ ನಾವು ಶಾಸ್ತ್ರಬದ್ಧವಾಗಿ ಹಾಕೊಂಡಿರೋದನ್ನ ನಾವು ಅಲ್ಲಿ ತೆಗಿಯಕ್ಕಾಗುತ್ತಾ? ಇವರು ಏನ್ ಮಾಡ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ? ಮತ್ತೆ ಇವರು ಯಾವ ತರ ಅದರಲ್ಲಿ ಕಾಪಿ ಚಟ್ಟಿ ಇಟ್ಕೊಂಡು ಹೋಗೋಕ್ಕಾಗತ್ತಾ, ಮೂಗುತಿಲಿ ಇಟ್ಕೊಂಡು ಹೋಗೋಕ್ಕಾಗತ್ತಾ? ಏನಕ್ಕೆ ಇವ್ರು ಹಿಂಗ್ ಮಾಡ್ತಾ ಇದಾರೆ? ಆ CET ಬರೆಯುವಾಗ ಅದರಿಂದ ಏನ್ ತೊಂದರೆ ಆಗ್ತಾ ಇದೆ ಹುಡುಗರಿಗೆ? ಅವರು ಏನ್ ಮಾಡಕ್ಕೆ ಮಾಡಿದ್ದಾರೆ? ನಾನು ಒಬ್ಬ ವಿಶ್ವಕರ್ಮ ಆಗಿ ನಾನು ಜನಿವಾರ ಧರಿಸಿದ್ದೀನಿ. ಬಟ್ ಆ ಜನಿವಾರ ಧರಿಸೋದಕ್ಕೆ ನಾವು ಉಪನಯನ ಮಾಡಿಕೊಂಡು ಮಾಡಿ ನಾವು ಹಾಕೋಣೋದನ್ನ ಎಲ್ಲಂದ್ರೆ ಅಲ್ಲಿ ತೆಗಿಯಕ್ಕೆ ನಮ್ಗೆ ಅದು ಹಕ್ಕಿಲ್ಲ. ಅವರು ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ದಿನೇಶ್ ಸರ್ ಹೇಳಿದ್ದಾರೆ, ಎಲ್ಲಾರು ಹೇಳಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೀವಿ. ನಾನು ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ ಚನ್ನಕೇಶ್ವ ಅಂತ. ನಾನು ಖಂಡಿಸ್ತೀವಿ. ನಾವು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಇವ್ರಿಗೆ.